ವಿಶ್ವ ಮಟ್ಟದಲ್ಲಿ ಜ್ಞಾನ ಭಂಡಾರದಂತಿದ್ದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೈತರಿಗೆ ಆತ್ಮಗೌರವ ಸ್ವಾಭಿಮಾನದ ಪಾಠವನ್ನು ಹೇಳಿಕೊಟ್ಟಂತಹ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 90ನೇ ವರ್ಷದ ಜನ್ಮದಿನದ ಶುಭಾಶಯಗಳೊಂದಿಗೆ 80ರ ದಶಕದಲ್ಲಿ ನರಗುಂದ ನವಿಲಗುಂದದಲ್ಲಿ ನಡೆದಂತಹ ಅಂದಿನ ಗುಂಡೂರಾವ್ ಸರ್ಕಾರದ ವಿರುದ್ಧ ಸೆಟೆದು ನಿಂತು ಆ ಒಂದು ಗುಂಡೇಟಿಗೆ ಬಲಿಯಾದ ರೈತರಿಗೆ ನ್ಯಾಯ ಕೊಡಿಸುವ ಜೊತೆಗೆ ಗುಂಡೂರಾವ್ ಸರ್ಕಾರವನ್ನೇ ಉರುಳಿಸಿದಂತಹ ಇತಿಹಾಸವಿರುವ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೋರಾಟದ ಹಾದಿ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಟ್ಟಿಯಲ್ಲಿ ಸಿಲುಕಿ ಸರ್ಕಾರಗಳು ಅಂದು ಬ್ರಿಟಿಷರು ನಮ್ಮನ್ನು ಆಳ್ತಿದ್ದರು, ಇವತ್ತು ನಮ್ಮನ್ನು ರಾಜಕಾರಣಿಗಳು ಆಳ್ತಾ ಇದ್ದಾರೆ ಅಂತ ತಪ್ಪಾಗ್ತಾ ಇಲ್ಲ. ಯಾಕಂದ್ರೆ ಇವತ್ತಿನ ಹದಗೆಟ್ಟಿರುವ ರೈತರ ಪರಿಸ್ಥಿತಿಯನ್ನು ಸರಿಪಡಿಸಲು ಅರೆದು ಹಂಚು ಹೋಗಿರುವಂತಹ ರೈತ ಸಂಘಟನೆಗಳು ಗಲ್ಲಿಗೊಬ್ಬೊಬ್ಬ ರಾಜ್ಯಾಧ್ಯಕ್ಷ ಇದ್ದಾರೆ, ಆದರೆ ರೈತರಿಗೆ ಯಾವುದೇ ರೀತಿಯ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಇವತ್ತು ನಿರಂತರವಾಗಿ ರೈತರನ್ನು ಶೋಷಣೆ ಮಾಡುತ್ತಿರುವ ಬಹುರಾಷ್ಟ್ರೀಯ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ಹಾವಳಿ, ಬೆಲೆ ಇಲ್ಲದೆ ಕಂಗಾಲಾಗಿರುವ ರೈತರನ್ನು ರಕ್ಷಣೆ ಮಾಡೋರು ಯಾರು? ಇವತ್ತು ಎಲ್ಲಾ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಾವು ರೈತ ಪರ ಅಂತಲೇ ಹಸಿರು ಟವಲ್ ಹಾಕೊಂಡು ಇವತ್ತು ರಾಜಕಾರಣ ಮಾಡ್ತಾರೆ, ಅಧಿಕಾರ ಇರ್ತಾರೆ. ಅದು ಹಸಿರು ಟವಲ್ ಹಾಕಿದ ನಂತರ ಇಡೀ ರೈತ ಕುಲವನ್ನು ಕೈಗಾರಿಕೆ ಮತ್ತು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಮಿ ಮೇಲೆ ಕಣ್ಣು ಹಾಕುವ ಮುಖಾಂತರ ಇವತ್ತು ರೈತ ಕುಲವನ್ನೇ ಸರ್ವನಾಶ ಮಾಡಲು ಹೊರಟಿರುವಂತಹ ರೈತ ವಿರೋಧಿ ಧೋರಣೆಯನ್ನು ಖಂಡಿಸುವ ಸಮರ್ಥ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಗುಂಡಿಗೆ ಇತ್ತು ಅಂತಹ ಧೈರ್ಯವಂತ ಇವತ್ತಿಲ್ಲ. ಯಾಕಂದ್ರೆ ಪ್ರತಿ ಹಳ್ಳಿಯಲ್ಲೂ ಅವರು ನಾಮಫಲಕ ಹಾಕ್ತಾ ಇದ್ರು. ಭೂಗಳ್ಳರಿಗೆ ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ರೈತರ ಭೂಮಿಯನ್ನು ಕಬಳಿಸುವವರಿಗೆ ಊರಿಗೆ ಪ್ರವೇಶವಿಲ್ಲ, ರೈತರ ಅನುಮತಿಯಲ್ಲ ಪ್ರವೇಶವಿಲ್ಲ ಅಂತೇಳಿ ಏನು ನಾಮಫಲಕ ಹಾಕಿದಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿರುವ ಜೊತೆಗೆ ಜಪ್ತಿ ಮಾಡುವ ಬ್ಯಾಂಕ್ ಅಧಿಕಾರಿಗಳಿಗೆ ಮರು ಜಪ್ತಿ ಮಾಡ್ತಾ ಇದ್ರು. ಅದು ಸಹ ರೈತರಿಗೆ ಪಾಠ. ಅದರ ಜೊತೆಗೆ ಇವತ್ತೇನು ವಿದ್ಯುತ್ ಇದೆ, ಆ ವಿದ್ಯುತ್ ಯಾವುದೇ ಹಳ್ಳಿಯಲ್ಲೂ ಬಿಲ್ ಕಟ್ತಾ ಇರಲಿಲ್ಲ. ನಮಗೆ ಬೆಳೆದ ಬೆಳೆಗೆ ಬೆಲೆ ಕೊಡಿ, ನಿಮ್ಗೆ ಬೆಲೆ ಕಟ್ತೀನಿ, ವಿದ್ಯುತ್ ಬಿಲ್ ಕೊಡ್ತೀನಿ ಅಂತ ಇಂತಹ ಸಾವಿರಾರು ಹೋರಾಟಗಳ ಮಾಡುವ ಮುಖಾಂತರ ಇಡೀ ರಾಜ್ಯ ಎಲ್ಲ ದೇಶದಲ್ಲೆಲ್ಲ ಅಂತಾರಾಷ್ಟ್ರೀಯ ವಿಶ್ವ ಮಟ್ಟದಲ್ಲಿ ತಮ್ಮ ಧೈರ್ಯದ ಹೋರಾಟಗಳ ಮುಖಾಂತರ ರೈತರಿಗ ಸ್ವಾಭಿಮಾನದ ಪಾಠವನ್ನು ಹೇಳಿಕೊಟ್ಟ ಹಸಿರು ಸೇನಾನಿ ಬಾರ್ಕೋಲ್ ಏಳಿದ ಎದೆ ತುಮಾಲು ಸುತ್ತಿದ ತಲೆ ಯಾರಿಗೂ ತಲೆ ಬಾಗೋದಿಲ್ಲ. ಆದರೆ ಅವರ ಒಂದು ಹೋರಾಟ ಆದಿ ಯಾವ ರೀತಿ ಇದೆ ಅಂದ್ರೆ, ಇವತ್ತಿನ ಸರ್ಕಾರಗಳಿಗೆ ಏನಾದ್ರು ಕೇಂದ್ರ ಸರ್ಕಾರಕ್ಕಿರ್ಬೋದು, ರಾಜ್ಯ ಸರ್ಕಾರಕ್ಕಿರ್ಬೋದು, ರೈತರ ಮೇಲೆ ಇಂತಿಷ್ಟು ಏನಾದ್ರೂ ಅವರಿಗೆ ಆತ್ಮವಿಶ್ವಾಸವಿದ್ರೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೋರಾಟದ ಹಾದಿಯ ಒಂದು ರೈತ ಪರ ಕಾರ್ಯಕ್ರಮಗಳ ಹೋರಾಟ ಹಾದಿಯನ್ನು ರಾಜ್ಯ ಸರ್ಕಾರ ಪಠ್ಯ ಪುಸ್ತಕದಲ್ಲಿ ಅಳವಡಿಸುವ ಮುಖಾಂತರ ಅವರಿಗೆ ಆತ್ಮಗೌರವ, ಅವರ ಹೋರಾಟಕ್ಕೆ ಮತ್ತು ಅವರಿಗೆ ಬೆಲೆ ನೀಡಬೇಕಂತೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯುವ ಜೊತೆಗೆ ಎಲ್ಲ ನಮ್ಮ ಕುಲಕೋಟಿ ರೈತ ಬಾಂಧವರಿಗೆ ನಾನೊಂದು ಮನವಿ ಮಾಡ್ತಾ ಇದ್ದೇನೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜನ್ಮ ದಿನಾಚರಣೆ ಎಂದು ದಯವಿಟ್ಟು ಯಾವುದೇ ಕೃಷಿ ಭೂಮಿಯನ್ನು ಭೂ ಸ್ವಾಧೀನ ಮಾಡಿಕೊಳ್ಳುವ ಬರುವಂತಹ KDB ಮತ್ತು ಭೂಗಳ್ಳರ ವಿರುದ್ಧ ಪ್ರತಿ ಹಳ್ಳಿಯಲ್ಲಿ ರೈತ ಕೂಲಿ ಕಾರ್ಮಿಕರು ಬಾರ್ಕೋಲ್ ಇಳಿಯುವ ಮುಖಾಂತರ ಅವರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಬೇಕು. ನಮ್ಮ ಕೃಷಿ ಭೂಮಿಯನ್ನು ಉಳಿಸಬೇಕು ಅಂತೇಳಿ ಸಮಸ್ತ ಕುಲಕೋಟಿ ರೈತ ಬಾಂಧವರಲ್ಲಿ ಮನವಿಯನ್ನು ಮಾಡ್ತಾರೆ. ಫೆಬ್ರವರಿ 13 ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 90ನೇ ಜನ್ಮ ದಿನಾಚರಣೆ. ವಿಶ್ವ ಮಟ್ಟದಲ್ಲಿ ಜ್ಞಾನ ಭಂಡಾರ ಅಂತ ನಿಂತಿದ್ದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೈತರಿಗೆ ಆತ್ಮಗೌರವ ಮತ್ತು ಸ್ವಾಭಿಮಾನದ ಒಂದು ಪಾಠವನ್ನು ಹೇಳಿಕೊಟ್ಟಂತಹ ರೈತರ ಮೇಷ್ಟ್ರು ಅಂತೇಳಿ ಪ್ರಖ್ಯಾತವಾಗಿದ್ದಂತಹ 80ರ ದಶಕದಲ್ಲಿ ನರಗುಂದ ಮತ್ತು ನವಿಲಗುಂದದಲ್ಲಿ ನಡೆದಂತಹ ಅಂದಿನ ಗುಂಡೂರಾವ್ ಸರ್ಕಾರದ ವಿರುದ್ಧ ಸೆಟೆದು ನಿಂತು ರೈತರಿಗೆ ಒಂದು ನ್ಯಾಯವನ್ನು ಕೊಡಿಸಿಕೊಟ್ಟಂತಹ ಮತ್ತು ಸರ್ಕಾರದ ಮಟ್ಟದಲ್ಲಿ ರೈತರಿಗೆ ಆಗುವ ಅನ್ಯಾಯಗಳ ವಿರುದ್ಧ ತನ್ನ ಚಾಣಾಕ್ಷತನದಿಂದ ಮತ್ತು ಯಾವುದೇ ರೀತಿಯ ಸರ್ಕಾರಗಳಿಗೆ ಮಣಿಯದೆ ರೈತರ ಪರ ನಿಂತು ಹಸಿರು ಸೇನಾನಿ, ರೈತರಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟಂತಹ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 90ನೇ ಜನ್ಮ ದಿನಾಚರಣೆ ನಾವು ಇವತ್ತು ಪ್ರಗತಿಪರ ರೈತರ ಒಂದು ತೋಟದಲ್ಲಿ ಕೂಲಿ ಕಾರ್ಮಿಕರನ್ನು ಇವತ್ತು ಸಾಂಕೇತಿಕವಾಗಿ ಅವರ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಹದಗೆಟ್ಟಿರುವಂತಹ ಕೃಷಿ ಕ್ಷೇತ್ರದಲ್ಲಿ ಆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ತತ್ವ ಸಿದ್ಧಾಂತ ಅಳವಡಿಸಿಕೊಳ್ಳಬೇಕಾದ ಪರಿಸ್ಥಿತಿ ಇದೆ. ಯಾಕಂದ್ರೆ
ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳ ಹಾವಳಿಗೆ ಕೃಷಿ ಕ್ಷೇತ್ರ ಸಿಲುಕಿ ಇಡೀ ಒಂದು ಕೃಷಿ ಕ್ಷೇತ್ರವೇ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ಆ ಬಹುರಾಷ್ಟ್ರೀಯ ಕಂಪನಿಗಳು ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಕೃಷಿ ಕ್ಷೇತ್ರದ ಕೃಷಿ ಭೂಮಿಯನ್ನೇ ಫಲವತ್ತತೆಯನ್ನು ಕಳೆದುಕೊಳ್ಳುವಂತಹ ರಾಸಾಯನಿಕ ವಸ್ತುಗಳನ್ನು, ಕ್ರಿಮಿನಾಶಕಗಳನ್ನು ಉಪಯೋಗಿಸಿ ಆ ಒಂದು ಕೃಷಿ ಭೂಮಿ ಯಾವುದೇ ರೀತಿಯ ಕೃಷಿ ಕ್ಷೇತ್ರಕ್ಕೆ ಆಗದಂತೆ ಅದನ್ನು ಸಂಪೂರ್ಣವಾಗಿ ಬರಡು ಮಾಡಿ ಅದನ್ನು ಇವತ್ತು ಕೈಗಾರಿಕೆ, ರಸ್ತೆ ಅಭಿವೃದ್ಧಿನಲ್ಲಿ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಂಡು ಕೃಷಿಯನ್ನೇ ನಂಬಿರುವಂತಹ ರೈತರನ್ನು ಬೀದಿಗೆ ತಳ್ತಾ ಇದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹರಿದು ಹಂಚು ಹೋಗಿರುವ ರೈತ ಸಂಘಟನೆಗಳಿಂದ ಇವತ್ತು ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಒಂದು ಕಡೆ ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿ, ಮತ್ತೊಂದು ಕಡೆ ಈ ನಮ್ಮ ರಾಜಕಾರಣಿಗಳ ಒಂದು ಬೇಜವಾಬ್ದಾರಿಯಿಂದ ಇಡೀ ಕೃಷಿ ಕ್ಷೇತ್ರವನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ಇನ್ನು ಗಲ್ಲಿಗೊಬ್ಬ ರಾಜ್ಯಾಧ್ಯಕ್ಷರಿದ್ದಾರೆ. ರೈತರ ಪರ ಯಾವುದೇ ರೀತಿಯ ಸ್ಪಂದನೆ ಆಗ್ತಾ ಇಲ್ಲ. ನಾನು ರಾಜ್ಯಾಧ್ಯಕ್ಷ, ನೀನು ರಾಜ್ಯಾಧ್ಯಕ್ಷ ಅಂತಾರೆ. ಯಾವ ಸರ್ಕಾರ ಬರ್ತದೋ ಆ ಸರ್ಕಾರಗಳ ಗುಲಾಮರಾಗಿ ಕೆಲಸ ಮಾಡುವಂತಹ ಇವತ್ತಿನ ಏನು ಗಲ್ಲಿಗೊಬ್ಬ ರಾಜ್ಯಾಧ್ಯಕ್ಷರು ಬಿಟ್ಟು ರೈತರ ಪರವಾಗಿ ಕೆಲಸ ಮಾಡುವಂತಹ ಈ ನಿಟ್ಟಿನಲ್ಲಿ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಒಂದು ಜನ್ಮ ದಿನಾಚರಣೆಯಿಂದ ನಾವು ಪ್ರತಿಜ್ಞೆ ಮಾಡಬೇಕಾದ ಪರಿಸ್ಥಿತಿ ಇವತ್ತು ನಮ್ಮ ರೈತ ಕುಲಕ್ಕೆ ಬಂದಿದೆ. ಅದರಂತೆ ನಾವು ಕಟ್ಟಕಡೆಯದಾಗಿ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಲ್ಲಿ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕೃಷಿ ಭೂಮಿಯನ್ನು ಬಲವಂತದಿಂದ ಭೂಸ್ವಾಧೀನ ಮಾಡಿಕೊಳ್ಳುವಂತಹ ಬರುವಂತಹ KDP ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅವರನ್ನು ಅವರ ಗಲ್ಲಾಪಟ್ಟಿಯನ್ನು ಇಳಿದು ನಮ್ಮ ಕೃಷಿ ಭೂಮಿ ಮಾರಾಟಕ್ಕಿಲ್ಲ, ನಮ್ಮ ಕೃಷಿ ಭೂಮಿಯನ್ನಾದರೂ ನೀವು ತಂಟೆಗೆ ಬಂದರೆ ಆಗುವ ಅನಾಹುತಗಳು ನೀವೇ ಕಾರಣ ಎಂಬ ಎಚ್ಚರಿಕೆಯ ಚಳುವಳಿಯನ್ನು ಮಾಡಬೇಕಾದ ಪರಿಸ್ಥಿತಿ ಇದೆ. ಅದರಂತೆ ಇವತ್ತು ನಕಲಿ ಬಿತ್ತನೆ ಬೀಜ ಇರುವುದು, ಕೀಟನಾಶಕ ಇರುವುದು, ಹದಗೆಟ್ಟಿರುವಂತಹ ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ಸರಿಪಡಿಸುವ ಮುಖಾಂತರ ಮುಂದಿನ ದಿನಗಳಲ್ಲಿ ರೈತ ಪರವಾಗಿ, ರೈತರ ಉಳಿವಿಗಾಗಿ, ಕೂಲಿ ಕಾರ್ಮಿಕರ ಉಳಿಗಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜನ್ಮ ದಿನಾಚರಣೆಯಂದು ನಾವು ಕೋಲಾರ ಜಿಲ್ಲಾ ರೈತ ಸಂಘದಿಂದ ಪ್ರತಿಜ್ಞೆ ಮಾಡ್ತಾ ಇದ್ದೀವಿ. ನಮ್ಮ ಕೃಷಿ ಭೂಮಿ ಮಾರಾಟಕ್ಕಿಲ್ಲ, ಜೊತೆಗೆ ನಮ್ಮ ರೈತ ಕೂಲಿ ಕಾರ್ಮಿಕರ ಹಕ್ಕುಗಳನ್ನು ಕಸಿಯುವಂತಹ ಸರ್ಕಾರಗಳ ವಿರುದ್ಧ ಸೆಟೆದು ನಿಲ್ಲುವಂತಹ 80ರ ದಶಕದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳಿಕೊಟ್ಟಿರುವಂತಹ ಹೋರಾಟದ ಹಾದಿಯಲ್ಲಿ ನಡೆಯುವ ಮುಖಾಂತರ ನೊಂದ ರೈತರಿಗೆ ನ್ಯಾಯ ಕೊಡಿಸುವಂತಹ ಸಂಪೂರ್ಣವಾಗಿ ರೈತರಿಗೆ ನ್ಯಾಯ ಕೊಡಿಸುವಂತಹ ಹೋರಾಟಕ್ಕೆ ಮುಂದಾಗ್ತೇವೆ ಅಂತೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 90ನೇ ಜನ್ಮ ದಿನಾಚರಣೆಯನ್ನು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ.